The next is the refraction of light. Diffraction of light andrenu the phenomenon of bending of light when light goes from one medium to another is called as the refraction of light. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮದಲ್ಲಿ ಏನಾಗುತ್ತೆ ಚಲಿಸುವಾಗ ಏನು ಮಾಡುತ್ತೆ, ಬೆಂಡ್ ಆಗುತ್ತೆ, ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಅದನ್ನು ನಾವು ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಕನ್ಸಿಡರ್ ದಿಸ್ ಇಸ್ ದ ಇಂಟರ್ಫೇಸ್. ಇಂಟರ್ಫೇಸ್ ಅಂದ್ರೇನು, ಎರಡು ಮಾಧ್ಯಮಗಳನ್ನು ಬೇರ್ಪಡಿಸುವ ಒಂದು ಇಂಟರ್ಫೇಸ್. ದಿಸ್ ಈಸ್ ಒನ್ ಮೀಡಿಯಮ್ ಆ್ಯಂಡ್ ದಿಸ್ ಇಸ್ ದ ಅನದರ್ ಮೀಡಿಯಮ್. ಲೈಟ್ ಏನು ಮಾಡುತ್ತೆ, ಅಲ್ಲಿ ಇನ್ಸಿಡೆಂಟ್ ಆಗಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಏನು ಮಾಡುತ್ತೆ, ದಿಸ್ ಇಸ್ ದ ನಾರ್ಮಲ್, ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಅದಕ್ಕೆ ಸ್ಟ್ರೇಟಾಗಿ ಹೋದರೆ ಹೀಗೆ ಹೋಗ್ತಿತ್ತು, ಆದರೆ ಏನು ಮಾಡುತ್ತೆ, ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಈ ಪ್ರೋಸೆಸ್ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಲಾಸ್ ಆಫ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ನ ನಿಯಮ ಏನು, ವಕ್ರೀಭವನದ ನಿಯಮಗಳು. ವೆನ್ ಲೈಟ್ ಗೋಸ್ ಫ್ರಾಮ್ ರೇರರ್ ಟು ಡೆನ್ಸರ್ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್, and when it goes from denser to rarer it will bend away from the normal. Consider this is the interface. Okay, this is the rarer medium. rarer medium ಅಂದ್ರೇನು, ರೇರರ್ ಮೀಡಿಯಮ್ನಲ್ಲಿ ಪಾರ್ಟಿಕಲ್ಸ್ ಏನಾಗುತ್ತೆ, ದೂರ ದೂರ ಇರುತ್ತೆ, ದೇ ಆರ್ ಕ್ಲೋಸ್ಲಿ ಬೌಂಡೆಡ್. ಇನ್ ಡೆನ್ಸರ್ ಮೀಡಿಯಮ್ ದ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. ಅಂದರೆ ಇಲ್ಲಿ ಪಾರ್ಟಿಕಲ್ಸ್ ಏನು ಹತ್ರ ಇದೆ, ಅದು ಡೆನ್ಸರ್ ಮೀಡಿಯಮ್. ದೂರ ಇದ್ದರೆ ಅದೇನು ರೇರರ್ ಮೀಡಿಯಮ್. ಈಗ ಏರ್ ಮತ್ತು ವಾಟರ್ನ ಕನ್ಸಿಡರ್ ಮಾಡಿದಾಗ ವಾಟರ್ ಏನಾಗುತ್ತೆ, ಡೆನ್ಸರ್ ಮೀಡಿಯಮ್ ಆಗುತ್ತೆ, ಏರ್ ಇಸ್ ದ ರೇರರ್ ಮೀಡಿಯಮ್. ಲೈಟ್ ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಎಂಟರ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ದ ಲೈಟ್ ರೇ. ಈಗ ಲೈಟ್ ರೇ ಇನ್ಸಿಡೆಂಟ್ ಆಯಿತು, ದಿಸ್ ಇಸ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್. ನಾವು ಇಲ್ಲಿ ಒಂದು ನಾರ್ಮಲ್ನ ಡ್ರಾ ಮಾಡಿದಾಗ, ನಾರ್ಮಲ್ ಅಂದ್ರೇನು, ಸರ್ಫೇಸ್ ಮತ್ತು ಇದಕ್ಕೆ 90 ಡಿಗ್ರಿ ಆ್ಯಂಗಲ್ ಇರಬೇಕು. ಇಟ್ ವೆನ್ ರೇರರ್ ಟು ಡೆನ್ಸರ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ, ಟುವರ್ಡ್ಸ್ ದ ನಾರ್ಮಲ್. ಇಲ್ಲಿ ನಾರ್ಮಲ್ ಇದೆಯಾ, ನಾರ್ಮಲ್ ಕಡೆ ಬೆಂಡ್ ಆದರೆ, ರೇರರ್ ಮತ್ತು ಡೆನ್ಸರ್ ಇದ್ದಾಗ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಇಫ್ ವಿ ಕನ್ಸಿಡರ್ ಡೆನ್ಸರ್ ಟು ರೇರರ್ ಮೀಡಿಯಮ್, ಡೆನ್ಸರ್ ಟು ರೇರರ್ ಮೀಡಿಯಮ್ ಆದಾಗ ಏನಾಗುತ್ತೆ, ದಿಸ್ ಇಸ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದಿಸ್ ಇಸ್ ದ ನಾರ್ಮಲ್. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ ಇಟ್ ಬೆಂಡ್ ಅವೇ ಫ್ರಾಮ್ ದ ನಾರ್ಮಲ್. ನಾರ್ಮಲಿಂದ ನಾರ್ಮಲ್ ಕಡೆ ಬಾಗೋದಿಲ್ಲ, ದಿಸ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್. ಓಕೆ, ನಾವು ಇದನ್ನು ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ಕನ್ಸಿಡರ್ ದಿಸ್ ಇಂಟರ್ಫೇಸ್. ವೆನ್ ದ ಲೈಟ್ ಇನ್ಸಿಡೆಂಟ್ ಆನ್ ದಿಸ್ ಇಂಟರ್ಫೇಸ್ ವಾಟ್ ಹ್ಯಾಪನ್ಸ್, ದಿಸ್ ಇಸ್ ದ ನಾರ್ಮಲ್. ಇದು ಸ್ಟ್ರೇಟ್ ಆಗಿ ಹೋದರೆ ಹೀಗೆ ಹೋಗುತ್ತೆ. ಆ್ಯಂಡ್ ಮೀಡಿಯಮ್ ರೇರರ್ ಟು ಡೆನ್ಸರ್ ಇದ್ದಾಗ ಏನಾಗುತ್ತೆ, ರೇರರ್ ಟು ಡೆನ್ಸರ್ ಲೈಟ್ ರೇ ಬ್ಯಾಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ನಾರ್ಮಲ್ ಕಡೆ, ನಾರ್ಮಲ್ ಇದೇನಾಗುತ್ತೆ, ಈ ರೀತಿ ಬೆಂಡ್ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಗೋಸ್ ಟ್ರಾವೆಲ್ಸ್ ಫ್ರಾಮ್ ಡೆನ್ಸರ್ ಟು ರೇರರ್ what happens, the light ray will bend away from the normal. ನಾರ್ಮಲ್ ಅಂದರೆ ಈ ಕಡೆ ಬೆಂಡ್ ಆಗುತ್ತೆ. ಫ್ರಾಮ್ ರೇರರ್ ಟು ಡೆನ್ಸರ್ ದ ರೇ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಫ್ರಾಮ್ ಡೆನ್ಸರ್ ಟು ರೇರರ್ ಇಟ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್. When light goes from rarer to denser medium it will bend towards the normal, and when it goes from denser to rarer medium it bends away from the normal. This is the incident ray and this is the reflected ray. This is the angle of incident and this is the angle of reflection. This is the normal. Angle AOM is the angle of incidence. Angle BON is the angle of refraction. This next law of the refraction is the incident ray, refracted ray and normal to the point of incidence all lie in the same plane. Now reflection nalli nodidiyalla same process. The incident ray
this is the incident ray and this is the reflected ray and the normal all lie in the same plane. ಒಂದೇ ಪ್ಲೇನ್ನಲ್ಲಿರುತ್ತೆ. the angle of incidence, angle of reflection ಮತ್ತು normal. and the next law is Snell's law. Snell's law ಇರುತ್ತೆ ನೆಕ್ಸ್ಟ್. ಏನಂತ Snell's law ಅಂದ್ರೇನು? It states that the ratio of sine of angle of incidence to the sine of angle of refraction is constant. ಸೈನ್ ಟೀಟಾ ಕಾಸ್ ಟೀಟಾ ಬಗ್ಗೆ ನೀವು ಲಾಸ್ಟ್ 10th ಸ್ಟಡಿ ಮಾಡಿದ್ದೀರಿ. ಸೈನ್ ಐ ಮತ್ತು ಸೈನ್ ಆರ್ನ ರೇಷಿಯೋ ನಾವು ತಗೊಂಡಾಗ ಅದು ಕಾನ್ಸ್ಟಂಟ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್. ಇದನ್ನು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60 ಡಿಗ್ರಿ ಇದೆ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಏನು 30 ಡಿಗ್ರಿ ಇದ್ದರೆ ಏನಾಗುತ್ತೆ? ದ ರೇಷಿಯೋ ಆಫ್ ದೀಸ್ ಟು ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ, ಇದನ್ನು ನಾವು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಥವಾ ಕಾನ್ಸ್ಟಂಟ್ ಅಂತ ಕರಿತೀವಿ. ಅಸ್ಯೂಮ್ ದಿಸ್ ಇಸ್ ದ ಆನ್ಸರ್ ಇಸ್ 2 ಆ್ಯಂಡ್ ದಿಸ್ ಇಸ್ ದ ಕಾನ್ಸ್ಟಂಟ್. The sine of angle of incidence divided by the sine of angle of refraction is equals to the refractive index. Sine 60 is the root 3 by 2 divided by sine 30 1 by 2. Root 3 by 2, if we take it this reverse process, 2 by 1, 2 get cancelled. What is the answer? Root 3 is the answer. Okay. If we consider the rarer medium and the air and water, okay. This is the incident ray and this is the normal, and this is when light travels from rarer to denser medium ಆದಾಗ ಏನಾಗುತ್ತೆ? it bend towards the normal. If you consider this angle of incidence is 60 degree and the angle of refraction is 30 degree, what is the ratio of this to root 3 is the answer. This is called the refractive index. Okay. Now same medium ತಗೊಂಡಾಗ medium is same air and water. This is the angle of incidence and this is the normal. It bend towards the normal. If the angle is ಇಲ್ಲಿ 30 ಮತ್ತು ಇಲ್ಲಿ 70 ಇದ್ದಾಗ ಇಲ್ಲಿ ಎಷ್ಟಾಗಿರುತ್ತೆ? ಸೈನ್ 70 ಡಿಗ್ರಿ ಡಿವೈಡೆಡ್ ಬೈ ಸೈನ್ ರಿಫ್ರಾಕ್ಷನ್ ಎಷ್ಟಾಗಿರಬೇಕು? ಅದನ್ನು ಆನ್ಸರ್ ಮಾಡಿದರೆ ರೂಟ್ 3ನೇ ಬರಬೇಕು. ದಟ್ ಈಸ್ ಮೀನ್ ದ ಕಾನ್ಸ್ಟಂಟ್ ಆಗಿರುತ್ತೆ ಅದು. ಸೈನ್ ಐ ಬೈ ಸೈನ್ ಆರ್ is equals to the constant, that is equals to mu. It is called the refractive index. This is called the Snell's law. It states that the ratio of the sine of the angle of incidence to the sine of the angle of refraction is constant, and that constant is known as the refractive index. Let us study how to apply the Snell's law. Okay, just consider this is the medium 1. ಈ ಮೀಡಿಯಮ್ನ 1 ಮೀಡಿಯಮ್ ಅಂತ ತಿಳ್ಕೊಂಡು ಮಾಧ್ಯಮ ಎಲ್ಲಿ ಬೆಳಕು ಚಲಿಸುತ್ತೆ ಅಂದರೆ ಅದನ್ನು ಆ ಮಾಧ್ಯಮನ ಆಪ್ಟಿಕಲ್ ಮೀಡಿಯಮ್ ಅಂತ ಕರಿತೀವಿ. ದಿಸ್ ಇಸ್ ದ ಮೀಡಿಯಮ್ 1 ಆ್ಯಂಡ್ ದಿಸ್ ಇಸ್ ದ ಮೀಡಿಯಮ್ 2. ಏರ್ ಮತ್ತು ವಾಟರ್ ಆಗಿರ್ಬೋದು, ಮತ್ತು ಏನು ಗ್ಲಾಸ್ ಆ್ಯಂಡ್ ವಾಟರ್, ಏರ್ ಆರ್ ಗ್ಲಾಸ್, ದೀಸ್ ಆರ್ ದ mediums. We consider rarer to denser medium, this is the medium 1 is the rarer medium and the next medium 2 is the denser medium. With this is the ray of incident and this is the ray of refraction. This is the angle of incidence and this is the angle of refraction. For the refractive index for medium 1 is mu 1. Idrda refractive index na mu 1 anta ತಗೊಂತೀವಿ and
The refractive index of this medium is taken as the mu2. ಇದನ್ನು ನಾವು ಹೀಗೆ ಬರೆದಾಗ sin I mu1 sin I, this is the medium, these are the of the medium 1 is equals to mu2 sin I sin R. sin I ಮತ್ತು sin I ನ ಈ ಕಡೆ sin I sin R ನ ಇಲ್ಲಿ ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಆಗುತ್ತೆ. sin I ಡಿವೈಡೆಡ್ ಬೈ sin R is equals to mu2 divided by mu1, ಇಲ್ಲಿ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. mu2 divided by mu1. This is the Snell's law. Refractive index of the second medium to the refractive index of the first medium. ಇದನ್ನು ನಾವು mu1 2 ಅಂತಾನು ಬರಿತೀವಿ with respect to 2. The Snell's law is sin I divided by sin R is equals to mu2 by mu1. This is all about the law of refraction. Okay. The next is the during refraction the speed of light wavelength changes but frequency will not remain same. Reflection ಅಲ್ಲಿ ಸ್ಪೀಡ್ ಚೇಂಜ್ ಆಗೋದಿಲ್ಲ, ಬಟ್ ಇನ್ ರಿಫ್ರಾಕ್ಷನ್ ದ ಸ್ಪೀಡ್ ಆಫ್ ಲೈಟ್ ಚೇಂಜಸ್, ಸ್ಪೀಡ್ ಆಫ್ ಲೈಟ್ ಚೇಂಜ್ ಆಗುತ್ತೆ. ಇನ್ಸಿಡೆಂಟ್ ಆದಾಗ ಎಷ್ಟಿತ್ತಲ್ಲ ಸ್ಪೀಡ್ ಆಫ್ ಲೈಟ್, ಇಲ್ಲೇನಾಗುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ರೇರರ್ ಟು ಡೆನ್ಸರ್ ಇದ್ದಾಗ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸ್ ಆಗುತ್ತೆ. ಡೆನ್ಸರ್ ಟು ರೇರರ್ ಇದ್ದಾಗ ಏನಾಗುತ್ತೆ, ಡೆನ್ಸರ್ ಮೀಡಿಯಮಿಂದ this is the interface and this is the incident ray, and when it is travel from denser to rarer, it bend away from the normal. The speed of light when speed of light increases from denser to rarer medium. First, what is the refraction? The phenomenon of bending of light when light goes from one medium to another is called as the refraction of light. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಏನು ಮಾಡುತ್ತೆ, ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಅದನ್ನು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ. These are the laws of refraction.